ಇವತ್ತಿನ ಜಗತ್ತಿನಲ್ಲಿ ಬೇರೆಯವರಿಗೆ ಸಹಾಯ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಆದರೆ ಬೇರೆಯವರ ಕೆಲಸದಲ್ಲಿ ಅಡಚಣೆ ಮಾಡುವುದು ಇವತ್ತಿನ ಜಗತ್ತಿನಲ್ಲಿ ಬಹಳಷ್ಟು ಜನರಲ್ಲಿದೆ. ಹಲೋ ಫ್ರೆಂಡ್ಸ್, ಒಂದು ಸಣ್ಣ ಕಥೆ. ಒಬ್ಬ ವ್ಯಕ್ತಿ ಹಣ್ಣುಗಳನ್ನು ತರಲು ಎಂದು ಮಾರುಕಟ್ಟೆಗೆ ಹೋಗಿದ್ದನು. ಅವನು ಹಣ್ಣುಗಳ ಅಂಗಡಿಗೆ ಹೋಗಿ ಬಾಳೆಹಣ್ಣಿನ ಬೆಲೆ ಏನು ಮತ್ತು ಆ್ಯಪಲ್ ರೇಟ್ ಏನಿದೆ ಎಂದು ಕೇಳುತ್ತಾನೆ. ಆಗ ಅಂಗಡಿಯವನು ಹೇಳುತ್ತಾನೆ, ಬಾಳೆಹಣ್ಣಿನ ಬೆಲೆ 50 ರೂಪಾಯಿಗೆ ಡಜನ್ ಮತ್ತು ಆ್ಯಪಲ್ನ ಬೆಲೆ 150 ರೂಪಾಯಿಗೆ 1 kg ಅಂತ ಹೇಳಿದ. ಅಂಗಡಿಯವನು ಹೀಗೆ ಹೇಳುವುದರಿಂದ ಆ ವ್ಯಕ್ತಿ ಹೇಳುತ್ತಾನೆ, ಎಷ್ಟು ಹೆಚ್ಚು ರೇಟ್ ಹೇಳುತ್ತಿದ್ದೀರಿ, ಸ್ವಲ್ಪ ನೋಡಿ ಹಿಡಿಯಿರಿ, ನಾರ್ಮಲ್ ಆಗಿ ಚೌಕಾಸಿ ಮಾಡುತ್ತಿದ್ದನು. ಆಗ ಒಬ್ಬ ಮಹಿಳೆ ಬರುತ್ತಾಳೆ. ಹರಿದ ಮತ್ತು ತುಂಬ ಹಳೆಯ ಬಟ್ಟೆ ಧರಿಸಿದಳು. ಅವಳು ಆ ಹಣ್ಣಿನ ಅಂಗಡಿಗೆ ಬಂದು ಬೆಲೆಯನ್ನು ಕೇಳುತ್ತಾಳೆ. ಬಾಳೆಹಣ್ಣಿನ ಬೆಲೆ ಏನು ಮತ್ತು ಆ್ಯಪಲ್ನ ಬೆಲೆ ಏನಿದೆ? ಆಗ ಅಂಗಡಿಯವನು ತಕ್ಷಣವೇ ಹಣ್ಣಿನ ಬೆಲೆಗಳನ್ನು ಬದಲಾಯಿಸುತ್ತಾನೆ. ಆ ಹಣ್ಣಿನ ಮಾರಾಟಗಾರ ಹೇಳುತ್ತಾನೆ, ಮೇಡಮ್, ಈ ಬಾಳೆಹಣ್ಣಿನ ಬೆಲೆ 5 ರೂಪಾಯಿಗೆ ಡಜನ್ ಮತ್ತು ಆ್ಯಪಲ್ನ ಬೆಲೆ 1 kgಗೆ 25 ರೂಪಾಯಿ ಇದೆ. ನಿಮಗೆ ಯಾವ ಹಣ್ಣುಗಳು ಬೇಕು ಅವುಗಳನ್ನು ತೆಗೆದುಕೊಂಡು ಹೋಗಿ ಅಂತ. ಈ ಬೆಲೆಯನ್ನು ಕೇಳುತ್ತಲೇ ಮೊದಲ ಬಂದಿದ್ದ ವ್ಯಕ್ತಿಗೆ ತಕ್ಷಣವೇ ತುಂಬ ಸಿಟ್ಟು ಬರುತ್ತದೆ. ಅವನು ಮನಸ್ಸಿನಲ್ಲಿಯೇ ಅಂಗಡಿಯವನನ್ನು ಬೈಯಲು ಶುರು ಮಾಡುತ್ತಾನೆ. ನಾನು ಪೊಲೀಸರಿಗೆ ಹೇಳುತ್ತೇನೆ, ಈ ಮಾರಾಟಗಾರ ಯಾವ ರೀತಿ ಮೋಸ ಮಾಡುತ್ತಿದ್ದಾನೆ. ಈ ಮಹಿಳೆ ಬಂದ ತಕ್ಷಣವೇ ಈ ವ್ಯಕ್ತಿ ಹೇಗೆ ಹಣ್ಣಿನ ಬೆಲೆಯನ್ನು ಕಡಿಮೆ ಮಾಡುತ್ತಾನೆ. ಹೀಗೆ ಮೊದಲು ಬಂದ ವ್ಯಕ್ತಿಗೆ ಬಹಳಷ್ಟು ವಿಚಾರಗಳು ನಡೆದವು ಮತ್ತು ಅವನಿಗೆ ಗೊಂದಲವಾಯಿತು. ಇಲ್ಲಿಗೆ ಬಂದ ಈ ಮಹಿಳೆ ಮಾರಾಟಗಾರನಿಗೆ ಹೇಳುತ್ತಾಳೆ, ಸರಿ, ನೀವು ನನಗೆ 2 ಡಜನ್ ಬಾಳೆಹಣ್ಣುಗಳನ್ನು ಮತ್ತು 1 kg ಆ್ಯಪಲನ್ನು ಕೊಡಿ. ಹಣ್ಣಿನ ಮಾರಾಟಗಾರ ಬೇಗನೆ ಹಣ್ಣುಗಳನ್ನು ತೂಕ ಮಾಡಿ ಆ ಮಹಿಳೆಗೆ ಕೊಟ್ಟನು. ಆ ಮಹಿಳೆ ಅಲ್ಲಿಂದ ಹೊರಟು ಹೋಗುವಾಗ ಅವಳು ತುಂಬ ಖುಷಿಯಾಗಿದ್ದಳು ಮತ್ತು ಆ ದೇವರಿಗೆ ಕೃತಜ್ಞತೆಯನ್ನು ಹೇಳುತ್ತಾಳೆ. ದೇವರೇ, ನಿಮ್ಮ ದಯದಿಂದ ಇಂದು ನನ್ನ ಮಕ್ಕಳು ಈ ಹಣ್ಣುಗಳನ್ನು ತಿನ್ನುತ್ತಾರೆ. ಆ ಮಹಿಳೆ ಸ್ವಲ್ಪ ದೂರ ಹೋಗುತ್ತಿರುವ ಹಾಗೆ ಆ ಮೊದಲು ಬಂದ ವ್ಯಕ್ತಿ ಸಿಟ್ಟಿಗೆದ್ದು ಆ ಮಾರಾಟಗಾರನಿಗೆ ಬಡಿಬಡಿಸಲು ಶುರು ಮಾಡುತ್ತಾನೆ ಮತ್ತು ನಾನು ಈಗ ಪೊಲೀಸರಿಗೆ ಹೇಳುತ್ತೇನೆ, ನೀನು ಹೀಗಿದ್ದೀಯಾ ಹಾಗಿದ್ದೀಯಾ ಅಂತ. ನಿನ್ನನ್ನು ಏನು ತಿಳಿದುಕೊಂಡಿರುವೆ? ನೀನು ಆ ಮಹಿಳೆ ಬಂದ ತಕ್ಷಣವೇ ಬೆಲೆಯನ್ನು ಕಡಿಮೆ ಮಾಡಿರುವೆ ಮತ್ತು ಎಷ್ಟು ಕಡಿಮೆ ಮಾಡಿದರೆ ಅಂದರೆ ನನಗೆ 1 ಡಜನ್ ಬಾಳೆಹಣ್ಣಿಗೆ 50 ರೂಪಾಯಿ ಮತ್ತು ಅವಳಿಗೆ 1 ಡಜನ್ಗೆ 5 ರೂಪಾಯಿ. ನನಗೆ ಹೇಳುತ್ತೀಯಾ 1 kg ಆ್ಯಪಲ್ನ ಬೆಲೆ 150 ರೂಪಾಯಿ ನಡೆಯುತ್ತಿದೆ, ಅವಳಿಗೆ 25 ರೂಪಾಯಿಗೆ 1 kg ಅಂತ ಹೇಳುತ್ತಿರುವೆ. ಇದು ಯಾವ ರೀತಿಯ ಡಿಫ್ರೆನ್ಸ್? ನನಗೆ ಏನೂ ತಿಳಿಯುತ್ತಿಲ್ಲ. ಆ ವ್ಯಕ್ತಿ ಬಹಳ ಸಿಟ್ಟಿನಲ್ಲಿದ್ದ. ಹಣ್ಣಿನ ವ್ಯಾಪಾರಿ ಕೈ ಮುಗಿದು ಹೇಳುತ್ತಾನೆ, ಮೊದಲು ನನ್ನ ಮಾತನ್ನು ಕೇಳಿ, ಪೂರ್ತಿಯಾಗಿ ನಾನು ನಿಮಗೆ ಹೇಳುವುದನ್ನು ಕೇಳಿ. ಆ ವ್ಯಕ್ತಿ ಹೇಳುತ್ತಾನೆ, ಹೇಳು, ಏನು ಹೇಳಬೇಕೆಂದಿರುವೆ? ಆ ಮಹಿಳೆ ಬಂದಿದ್ದಳಲ್ಲ, ಅವಳು ನನಗೆ ಗೊತ್ತು. ಆಕೆಯ ಗಂಡ ಕೂಡ ನನಗೆ ಗೊತ್ತು. ಸ್ವಲ್ಪ ದಿನಗಳ ಮೊದಲು ಆಕೆಯ ಗಂಡ ರೋಡ್ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿದ್ದಾನೆ. ಅವರ ಜೀವ ಹೊರಟು ಹೋಯಿತು. ಅವರ ಮನೆಯಲ್ಲಿ 2 ಚಿಕ್ಕ ಮಕ್ಕಳಿದ್ದಾರೆ. ಅವರಿಗೆ ಸಹಾಯ ಮಾಡಲೆಂದು ನಾನು ಎಷ್ಟೊಂದು ಬಾರಿ ಪ್ರಯತ್ನಪಟ್ಟೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲರೂ ಅವಳನ್ನು ಗುರುತು ಹಿಡಿಯುತ್ತಾರೆ. ಅವಳು ಇಲ್ಲಿಯೇ ಸಮೀಪದಲ್ಲಿದ್ದಾಳೆ. ಅವಳಿಗೆ ಸಹಾಯ ಮಾಡಬೇಕು ಅಂತ ಎಷ್ಟೊಂದು ಜನರು ಪ್ರಯತ್ನಪಟ್ಟರು. ಇವಳಿಗೆ ಸ್ವಲ್ಪ ಹಣ ಕೊಡಬೇಕು ಇವರ ಮಕ್ಕಳ ಶಿಕ್ಷಣಕ್ಕಾಗಿ ಅಂತ. ಆದರೆ ಅವಳು ಸ್ವೀಕರಿಸುವುದಿಲ್ಲ. ಅವಳು ಬಹಳ ಸ್ವಾಭಿಮಾನಿ. ಜನರ ಮನೆಯಲ್ಲಿ ಹೋಗಿ ಅವಳು ಸ್ವಚ್ಛತೆಯ ಕೆಲಸ ಮಾಡುತ್ತಾಳೆ. ಅಂದರೆ ಬಟ್ಟೆ ತೊಳೆಯುವುದು, ಪಾತ್ರೆಯನ್ನು ತೊಳೆಯುವುದು ಮತ್ತು ನೆಲವರಿಸುವುದು ಎಲ್ಲವನ್ನೂ ಮಾಡುತ್ತಾಳೆ. ತನ್ನ ಸ್ವಂತ ಕೆಲಸದ ಮೇಲೆ ಜೀವನವನ್ನು ನಡೆಸುತ್ತಾಳೆ. ಇವಳಿಗೆ ಸಹಾಯ ಮಾಡಲು ನನಗೆ ಬೇರೆ ದಾರಿ ಹೊಳೆಯಲಿಲ್ಲ. ನಾನು ಯೋಚಿಸಿದೆ, ಯಾವಾಗಲಾದರೂ ನನ್ನ ಅಂಗಡಿಗೆ ಬಂದರೆ ನಾನು ಹಣ್ಣುಗಳನ್ನು ಕಡಿಮೆ ಬೆಲೆಯಲ್ಲಿ ಅವಳಿಗೆ ಕೊಡಬಹುದು. ಮುಗ್ಧ ಮನಸ್ಸಿನ ಆ ಮಹಿಳೆ ಇಂದಿನ ಈ ಹಣ್ಣುಗಳ ಬೆಲೆ ಇಷ್ಟೇ ಇದೆ ಎಂದು ತಿಳಿದುಕೊಳ್ಳುತ್ತಾಳೆ ಮತ್ತು ನಾನು ಅವಳಿಗೆ ಸಹಾಯ ಮಾಡಿದರೆ ನನಗೆ ತುಂಬ ಸಂತೋಷವಾಗುತ್ತದೆ. ಇದನ್ನು ಕೇಳುತ್ತಿದ್ದಂತೆ ಸಿಟ್ಟಿಗೆದ್ದ ವ್ಯಕ್ತಿ ಅಂದರೆ ಮೊದಲು ಬಂದ ವ್ಯಕ್ತಿಯ ಸಿಟ್ಟು ತಣ್ಣಗಾಗುತ್ತದೆ. ಆಗ ಮತ್ತೆ ಆ ಹಣ್ಣಿನ ವ್ಯಾಪಾರಿ ಹೇಳುತ್ತಾನೆ, ನೀವು ನನ್ನ ಕೊನೆಯ ಮಾತನ್ನು ಬಹಳ ಗಮನವಿಟ್ಟು ಕೇಳಿ. ಬಹಳ ದಿನಗಳಲ್ಲಿ 1 ಬಾರಿ ಬರುತ್ತಾಳೆ, ಅಂದರೆ 20-25 ದಿನಗಳಲ್ಲಿ ಒಮ್ಮೆ. ಆದರೆ ನಾನು ನೆನಪಿನಲ್ಲಿಟ್ಟುಕೊಂಡಿದ್ದೇನೆ, ಯಾವಾಗ ಅವಳು ಬರುತ್ತಾಳೆ ನನ್ನ ಅಂಗಡಿಯಲ್ಲಿ ಮಾರಾಟವು ಬಹಳಷ್ಟು ಹೆಚ್ಚಾಗುತ್ತದೆ. ಅವಳು ಯಾವ ದಿನ ನನ್ನ ಅಂಗಡಿಗೆ ಬರುತ್ತಾಳೆ ಆವಾಗ ಅನಿಸುತ್ತದೆ, ಆ ದೇವರು ನನಗೆ ತುಂಬ ಕರುಣೆ ತೋರಿಸಿದ್ದಾನೆ. ಸಾಹೇಬ್, ನಾನು ಸ್ವಲ್ಪ ಸಹಾಯ ಮಾಡುವ ಭಾವನೆ ಇಟ್ಟುಕೊಂಡಿರುವೆ ಅಷ್ಟೇ.
ನನಗೆ ಗೊತ್ತಿಲ್ಲ ಆ ದೇವರು ಯಾವ ಭಾವನೆಯಿಂದ ಈ ಚಿಕ್ಕ ಅಂಗಡಿಗೆ ಬಹಳಷ್ಟು ಹಣ್ಣುಗಳನ್ನು ಕಳುಹಿಸುತ್ತಾನೆ. ಆಗ ಆ ವ್ಯಕ್ತಿ ಪೂರ್ತಿ ಶಾಂತವಾಗುತ್ತಾನೆ ಮತ್ತು ಅವನಿಗೆ ಜೀವನದ ಸತ್ಯ ಅರ್ಥವಾಗುತ್ತದೆ. ಫ್ರೆಂಡ್ಸ್, ನೀವು ಬೇರೆಯವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದ ದಿನ ದೇವರು ನಿಮಗೆ ಸ್ವಯಂಚಾಲಿತನಾಗಿ ಸಹಾಯ ಮಾಡುತ್ತಾನೆ. ಮತ್ತು ನಾನು ಕೇಳಿದ್ದೀನಿ, ನೀವು ಆ ದೇವರಿಗೆ ಪ್ರಾರ್ಥನೆ ಮಾಡಬೇಕಿದ್ದರೆ ಮೊದಲು ಬೇರೆಯವರಿಗೆ ಕೇಳಿ ಮತ್ತು ನಿಮಗೋಸ್ಕರ ಕೊನೆಯದಾಗಿ ಕೇಳಿ. ನೀವು ನೋಡಿ, ಆ ದೇವರು ಎಲ್ಲಕ್ಕಿಂತ ಮೊದಲು ನಿಮಗೆ ನೀವು ಕೇಳಿದ್ದನ್ನು ಕೊಡುತ್ತಾನೆ. ಏಕೆಂದರೆ ಯಾರು ಬೇರೆಯವರಿಗೆ ಸಹಾಯ ಮಾಡುತ್ತಾರೆ ಆ ದೇವರು ಅವರಿಗೆ ಮೊದಲು ಖಂಡಿತವಾಗಿ ಸಹಾಯ ಮಾಡುತ್ತಾನೆ. ಫ್ರೆಂಡ್ಸ್, ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಇಫ್ ಯು ಕ್ಯಾನ್ ಸ್ಟ್ರೆಚ್ ಔಟ್ ಅ ಹೆಲ್ಪಿಂಗ್ ಹ್ಯಾಂಡ್, ಡೂ ಸೋ. ಇಫ್ ಯು ಕೆನಾಟ್, ಫೋಲ್ಡ್ ಯುವರ್ ಹ್ಯಾಂಡ್ಸ್, ಬ್ಲೆಸ್ ಯುವರ್ ಬ್ರದರ್ಸ್ ಆ್ಯಂಡ್ ಲೆಟ್ ದಮ್ ಗೋ ದೇರ್ ಓನ್ ವೇ. ಅಂದರೆ, ನೀವು ಸಹಾಯ ಮಾಡಲು ಸಾಧ್ಯವಾದರೆ ಹಾಗೆ ಮಾಡಿ, ಇಲ್ಲದಿದ್ದರೆ ನಿಮ್ಮ ಕೈ ಕಟ್ಟಿಕೊಂಡು ನಿಮ್ಮ ಸಹೋದರರನ್ನು ಆಶೀರ್ವದಿಸಿ ಮತ್ತು ಅವರು ತಮ್ಮ ದಾರಿಯಲ್ಲಿ ಸಾಗಲಿ. ನೀವು ಈ ರೀತಿಯ ಜೀವನ ಬದಲಾಯಿಸುವ ಕಥೆಯನ್ನು ಇನ್ನಷ್ಟು ಕೇಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.